ಸೊ ಹಲೋ ಹಾಯ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗು ಕೇರಳ ವ್ಲಾಗ್. ಮಧ್ಯದಲ್ಲಿ ನಿಂತಿದೆಯಲ್ಲ, ಅದೇ ನಮ್ಮ ಬಸ್. ನಾನು ಹೋಗ್ತಾ ಇರೋ ಬಸ್. ಆ್ಯಕ್ಚುಲಿ ಆ ಕಡೆ ಆರೆಂಜ್ ಕಲರ್ ಬಸ್ ಬುಕ್ ಮಾಡಿದ್ದು. ಕೆಟ್ಟೋಗಿದೆ ಅಂತ ವೈಟ್ ಬಸ್ ಬಂದಿದೆ. ಬಟ್ ರಾಜಹಂಸಗಿಂತ ಬೆಟರು, ಯಾಕಂದರೆ ಕಂಫರ್ಟಬಲ್ ಇದೆ ಸೀಟು. ಊಟಕ್ಕೆ ನಿಲ್ಲಿಸಿದ್ರು. ಊಟಕ್ಕೆ ಇಡಿಯಾಪ್ಪಂ ಮತ್ತು ಚಿಕನ್ ತೊಗೊಂಡೆ. ಊಟಕ್ಕೆ ಗುಂಡ್ಲುಪೇಟೆ ಹತ್ರ ರೆಗ್ಯುಲರ್ ನಿಲ್ಲಿಸೋದಿವರು. ಯಾಕಂದರೆ ನಾನು ರೆಗ್ಯುಲರ್ ಟ್ರಾವೆಲ್ ಮಾಡ್ತಿರ್ತೀನಲ್ಲ, ಪ್ರತಿ ಸಲ ಇಲ್ಲೇ ನಿಲ್ಲಿಸ್ತಾರೆ. ಆ್ಯಕ್ಚುಲಿ ರಾಜಹಂಸಗಿಂತ ಸೀಟ್ ಕಂಫರ್ಟ್ ಇದೆ, ಯಾಕಂದರೆ ರಿಕ್ಲೈನ್ಮೆಂಟು ಫುಲ್ ಆಗುತ್ತೆ. ರಾಜಹಂಸದಲ್ಲಿ ಸ್ವಲ್ಪನೇ ರಿಕ್ಲೈನ್ ಆಗೋದು ಹಿಂದ್ಗಡೆಗೆ. ಬನ್ನಿ ಬಸ್ ಹತ್ರ ಹೋಗೋಣ. ಹಲೋ ಹಾಯ್ ಗುಡ್ ಮಾರ್ನಿಂಗ್. ನಿನ್ನೆ ಬಂದು ರೂಮಲ್ಲಿ ಬೆಳಗ್ಗೆ ಬಂದಿದ್ದು. ಬೆಳಗ್ಗೆ 6 ಗಂಟೆಗೆ ಬಂತು. 4 ಗಂಟೆಗೆ ಬರಬೇಕಾಗಿದ್ದು ಗಾಡಿ 6 ಗಂಟೆಗೆ ಬಂತು. ರೂಮಿಂದ ವೆಕೇಟ್ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮತ್ತೆ ರೈಲ್ವೆ ಸ್ಟೇಷನು, ಅಲ್ಲಿ ಒಂದು ಮೀಟಿಂಗ್ ಇದೆ. ಅದಾದ ನಂತರ ನೆಕ್ಸ್ಟು ಎಲ್ಲಿಗೆ ಅಂತ ಹೇಳ್ತೀನಿ. ಲೆಟ್ಸ್ ಗೋ. ನಾನೀಗ ಕೇರಳದಲ್ಲಿ ಕೊಟ್ಟಾಯಂನಲ್ಲಿದ್ದೇನೆ. ಕೊಟ್ಟಾಯಂಗೆ ಬಂದಿದ್ದು ಒಂದೇ ವಿಷಯಕ್ಕೆ. ಇಲ್ಲಿಂದ ಐಟಮ್ನ ತಗೊಂಡು ಹೋಗಬೇಕು. ಅದೇನು ಅಂತ ಇದು ಕೊಟ್ಟಾಯಂನ ಫೇಮಸ್ ಶ್ರೀ ತಿರುನಕ್ಕಾರ ಮಹಾದೇವನ್ ಟೆಂಪಲ್ ಅಂತ. ಇಲ್ಲಿ ಮುಂದೆ ಗಣಪತಿ ಟೆಂಪಲ್ ಇದೆ. ಗಣಪತಿ ಟೆಂಪಲ್ ಹೋಗ್ಬಿಟ್ಟು ಮತ್ತೆ ಒಳಗೆ ಹೋಗೋಣ. ನೋಡಿ, ಇದು ಕೊಟ್ಟಾಯಂನಲ್ಲಿ ಫೇಮಸ್ ಇರುವಂಥ ದೇವಸ್ಥಾನ ಇದು. ಆ್ಯಕ್ಚುಲಿ ಕೊಟ್ಟಾಯಮಿಗೆ ಬಂದಿದ್ದು ಇನ್ನೂ ಒಂದು ವಿಷಯ ಇದೆ. ಅದು ಮಿಸ್ ಆಯ್ತು ಆ್ಯಕ್ಚುಲಿ. ನನ್ನ ಫ್ರೆಂಡು ಇಲ್ಲಿದ್ದಾರಲ್ಲ, ಅವ್ರು ಹೇಳಿದ ಪ್ರಕಾರ ಮಳೆ ಬರ್ತಾ ಇರೋ ಕಾರಣ ನಾನು ಅಲ್ಲಿಗೆ ಹೋಗೋದಕ್ಕಾಗಲ್ಲ. ಹೋದ್ರೂ ಫ್ಲಡ್ ಆಗಿರುತ್ತೆ. ಹಾಗಾಗಿ ಹೋಗಲಿಲ್ಲ. ಅಲ್ಲಿ ಈಗ ಕೆಲವೊಂದು ಶಾರ್ಟ್ಸಲ್ಲೆಲ್ಲ ನೋಡಿರ್ತೀರ. ಲೇಕಲ್ಲಿ ಫುಲ್ಲು ವಾಟರ್ ಲಿಲೀಸು ಮತ್ತು ತಾವರೆ ಹೂವೆಲ್ಲ ಇರ್ತಾರ. ಆ ಜಾಗಕ್ಕೆ ಹೋಗಬೇಕಿತ್ತು. ಅದು ಮಿಸ್ ಆಯಿತು. ನೋಡಿ ಎಂಟ್ರೆನ್ಸ್ ಹೇಗಿದೆ. ಬನ್ನಿ ದೇವಸ್ಥಾನದೊಳಗೆ ಹೋಗೋಣ. ದೇವಸ್ಥಾನದೊಳಗೆ ಹೋಗಿ ಮತ್ತೆ ಮೀಟ್ ಆಗುವ. ಇದು ಒಂದು ಮೆಮೋರಿಯಲ್ಲು ಪ್ಲೇ ಗ್ರೌಂಡ್ ಇದು. ಒಂದು ಸ್ಟೇಡಿಯಂ ಥರ. ಓಲ್ಡ್ ಮೆಮೋರಿಯಲ್ ಅನ್ಸುತ್ತಿದ್ದು. ನೋ ಐಡಿಯಾ ಅಬೌಟ್ ದಿಸ್. ಈಗ ಆ್ಯಕ್ಚುಲಿ ನನ್ನ ಫ್ರೆಂಡು ಡೈರೆಕ್ಟು ರೈಲ್ವೆ ಸ್ಟೇಷನಲ್ಲೇ ಮೀಟ್ ಆಗ್ತೀನಿ ಅಂತ ಅಂದರು. ಅಲ್ಲಿ ಅವ್ರ ಹತ್ರ ಐಟಮ್ ತೊಗೊಂಡು ಸೀದಾ ಈಗ ತ್ರಿಶೂರ್ ಕಡೆಗೆ ನಮ್ಮ ಪಯಣ. ನನ್ನ ಪಯಣ. ಅದೇನು ಅಂತ ಅಲ್ಲಿ ಮುಂದೆ ಗೊತ್ತಾಗುತ್ತೆ ನಿಮಗೆ. ಆಟೋದಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ. ಅಲ್ಲಿ ಮೀಟಿಂಗ್ ಇರೋದು. ನಾನೀಗ ರೈಲ್ವೆ ಸ್ಟೇಷನ್ ಹತ್ರ ಬಂದೆ. ಎಲ್ಲಿದ್ದಾರೆ ಇವರು? ಇಲ್ಲಿದ್ದಾರೆ. ತಗೊಂಡಾಯಿತು. ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಇದ್ದರು. ಈಗ ನೋಡಿ ಕೈಯಲ್ಲೇ ಇದೆ. ಇದು ಆ್ಯಕ್ಚುಲಿ ಏನು ಅಂತಂದರೆ, ನಮ್ಮ ಬೆನ್ಸ್ ರೆಡಿ ಆಗ್ತಿದೆಯಲ್ಲ, ಅದಕ್ಕೆ ಹೆಡ್ಲೈಟ್ ಬೇಕಿತ್ತು. ಅಮೇರಿಕನ್ ಸ್ಟೈಲು. ಅದನ್ನು ತಗೊಂಡೋಗೋದಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ನನ್ನ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ 16650 ಮಂಗಳೂರು ಗಾಡಿ. ಟ್ರೈನ್ ಮಾತ್ರ ಮಂಗಳೂರು ಗಾಡಿ. ಬಟ್ ನಾನು ಮಂಗಳೂರಿಗೆ ಹೋಗ್ತಾ ಇಲ್ಲ, ತ್ರಿಸೂರಿಗೆ ಹೋಗ್ತಾ ಇರೋದು. ನಾನು ಉಡುಪಿಗೆ ಹೋಗೋದು ಇನ್ನೂ ತುಂಬ ಇದೆ. ಈಗ ನೆಕ್ಸ್ಟು ಮೈಸೂರಿಗೆ ಹೋಗೋದು. ಉಡುಪಿಗೆ ಈಗಲೇ ಹೋಗೋದಿಲ್ಲ. ಇದೊಂಥರ ಏರ್ಪೋರ್ಟ್ ಸ್ಟೈಲ್ ಇದೆ ರೈಲ್ವೆ ಸ್ಟೇಷನು. ಟಿಕೆಟ್ ಕೌಂಟೆಲ್ಲ ಮೇಲೆ, ರೈಲ್ವೆ ಸ್ಟೇಷನ್ ಕೆಳಗಿದೆ. ಬೆಟ್ಟದ ಕೆಳಗಿದೆ ಇದು. ಬಂತು ನಮ್ಮ ಗಾಡಿ, ಪರಶುರಾಮ ಎಕ್ಸ್ಪ್ರೆಸ್. C2 ಅಲ್ಲಿ ಟಿಕೆಟ್ ಬುಕ್ ಮಾಡಿದೆ. ಲಾಸ್ಟ್ ಮೂಮೆಂಟಲ್ಲಿ ಸಿಕ್ಕಿದ್ದು. ಒಂದೇ ಸೀಟ್ ಇದ್ದಿದ್ದು. ಎಲ್ಲಿ ಸಿಕ್ಕಿದೆ ಗೊತ್ತಿಲ್ಲ. NC ಅಂತ ಇದೆ. ನೋಡೋಣ. ನನ್ನ ಪ್ರಕಾರ ಮಿಡಲ್ ಅನಿಸುತ್ತೆ.
ಸೊ ಆಲ್ಮೋಸ್ಟು ಈ ಗಾಡಿ ಮಂಗಳೂರವ್ರಿಗಿಂತ ಕೇರಳದವರೇ ತುಂಬ ಉಪಯೋಗ ಮಾಡ್ಕೋತಾರೆ ಈ ಗಾಡಿನ. ಸೊ ಯಾಕಂದರೆ ಇಲ್ಲಿ ರೆಗ್ಯುಲರ್ ಓಡಾಡೋರೆ, ಅಪ್ ಆ್ಯಂಡ್ ಡೌನ್ ಮಾಡೋರೆ ಈ ಗಾಡಿ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಬಂತು ನಮ್ಮ ಕೋಚ್, ಹೋಗುವ. ಸೊ ಈ AC ಕೋಚ್ನ ಬುಕ್ ಮಾಡಿಕೊಂಡ್ರೆ ಒಂಥರ ಪ್ರಾಬ್ಲಮ್ ಅನಿಸುತ್ತೆ. ಬರೀ ಎಲ್ಡರ್ಲಿ ಪರ್ಸನ್ಸೇ ಇದ್ದಾರೆ. ಸೊ ಒಳಗಡೆ ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ಮಧ್ಯದಲ್ಲಿ ಸೀಟ್ ಕೊಟ್ಬಿಟ್ಟಿದ್ದಾರೆ ನನಗೆ. ಸೊ ಒಳಗೆ ವಿಡಿಯೋ ಮಾಡೋದಕ್ಕೆ ಒಂಥರ ಹಿಂಸೆ ಅನಿಸ್ತಾ ಇದೆ. ಸೊ ಹಾಗಾಗಿ ಹೊರಗಡೆ ಬಂದೆ. ಸೊ ಈಗ ಕೊಚ್ಚಿ ಹತ್ತತ್ರ ಇದ್ದೀನಿ. ಸೊ ಈಗ ಕೊಚ್ಚಿ ಏರ್ಪೋರ್ಟ್ ಬರ್ತದೆ. ಓ ವಾವ್, ವಂದೇ ಭಾರತ್, ನೈಸ್. ಸೊ ಆ್ಯಕ್ಚುಲಿ ಫಸ್ಟ್ ಟೈಮ್ ಆರೆಂಜ್ ಕಲರ್ ವಂದೇ ಭಾರತ್ ನೋಡ್ತಾ ಇರೋದು. ಸೊ ವೈಟ್ ಕಲರಲ್ಲಿ ಟ್ರಾವೆಲ್ ಮಾಡಿದ್ದೆ. ಸೊ ಫಸ್ಟ್ ಟೈಮ್ ನೋಡ್ತಾ ಇರೋದು ಆರೆಂಜ್ ಕಲರ್ದು. ಸೊ ಆ್ಯಕ್ಚುಲಿ ನಾನು ಬಂದಿದ್ದು ವಂದೇ ಭಾರತ್ ವೀಡಿಯೋ ಮಾಡಲಿಕ್ಕೆಲ್ಲ. ಕೊಚ್ಚಿ ಏರ್ಪೋರ್ಟ್ ಸಿಗುತ್ತೆ, ಆ ಏರ್ಪೋರ್ಟ್ ನೋಡಲಿಕ್ಕೆ ಒಂಥರ ಚೆಂದ. ಸೊ ಅದನ್ನು ವೀಡಿಯೋ ಮಾಡಲಿಕ್ಕೆ ಬಂದೆ. ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಂದೇ ಭಾರತದ ವೀಡಿಯೋಸ ಸಿಕ್ತು. ಸೊ ಈಗ ಕೊಚ್ಚಿ ಏರ್ಪೋರ್ಟ್ ಬರುತ್ತೆ. ಸೊ ಇದನ್ನು ಪ್ರತಿ ಸಲ ಒಂದು 4-5 ಸಲ ಓಡಾಡಿದ್ದೀನಿ. ಸೊ ಇಲ್ಲಿ ಹೋಗುವಾಗೆಲ್ಲ ಇಲ್ಲಿ ಏರ್ಪೋರ್ಟ್ ನೋಡೋದಕ್ಕೆ ಒಂಥರ ಚೆಂದ ಕಾಣ್ತದೆ ಮಾತ್ರ. ಸೊ ಬಂತು ನೋಡಿ ಏರ್ಪೋರ್ಟ್. ಸೊ ದ ಕೊಚ್ಚಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಒಂದು ಫ್ಲೈಟು ಟೇಕ್ ಆಫ್ ರೆಡಿ ಆಗ್ತಾಯಿದೆ, ಇನ್ನೊಂದು ಟ್ಯಾಕ್ಸಿಂಗ್ ಆಗ್ತಾಯಿದೆ. ಸೊ ಕಾಣ್ತಾ ಇದೆ ಅನಿಸುತ್ತೆ ನಿಮಗೆ. ಸೊ ಸ್ಟೆಬಿಲಿಟಿ ಮೋಡ್ ಆನ್ ಮಾಡಿದ್ದೀನಿ. ಸೊ ಹಾಗಾಗಿ ಝೂಮಿಂಗ್ ಆಗ್ತಾಯಿಲ್ಲ. ಸೊ ಈಗ ಆಫ್ ಮಾಡಿ ಮತ್ತೆ ಮಾಡಿದ್ರೆ ವಿಡಿಯೋ ಅರ್ಧಂಬರ್ಧ ಎಂಡ್ ಆಗುತ್ತೆ. ಸೊ ಇನ್ನೊಂದು ಲ್ಯಾಂಡ್ ಆಯಿತು ಈಗ ಒಂದು. ಸೊ ಇದು ಟೇಕ್ ಆಫ್ ಆಗ್ತಾಯಿದೆ. ಒಂದು ಟೇಕ್ ಆಫ್ ಆಗ್ತದೆ. ಓ ಅಡ್ಡ ಬಂತು. ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಒಂದು ಗಾಡಿ ಟೇಕ್ ಆಫ್ ಆಗ್ತಾಯಿದೆ ಆ ದೊಡ್ಡ ಫ್ಲೈಟ್ ಪಕ್ಕದಲ್ಲಿ. ಸೊ ಇದು ನೈಟಲ್ಲಿ ನೋಡೋದಕ್ಕೆ ಸಖತ್ ಕಾಣುತ್ತೆ ಏರ್ಪೋರ್ಟು. ಸೊ ಮತ್ತು ನಾನು ನೋಡ್ದಂಗೆ ಏರ್ಪೋರ್ಟು ತುಂಬ ಹತ್ತಿರದಲ್ಲಿ ಟ್ರೈನಲ್ಲಿ ಕಾಣೋದು ಇದೇ ಒಂದೇ ಅನಿಸುತ್ತೆ ಕೊಚ್ಚಿನ್ ಏರ್ಪೋರ್ಟು. ಸೊ ನೈಸ್. ಸೊ ಈಗ ತ್ರಿಸೂರಿಗೆ ಬಂತು ಗಾಡಿ. ಸೊ 2.5 hours ಜರ್ನಿ, ಬಸ್ಸಲ್ಲಾಗಿದ್ದರೆ 3.5 hours ಜರ್ನಿ ಇತ್ತು. ಸೊ ಹಾಗಾಗಿ ಟ್ರೈನ್ ಅಪ್ ಮಾಡಿದೆ. ಸೊ ಈಗ ತ್ರಿಸೂರಲ್ಲಿ ರೂಮಗೆ ಲಗೇಜ್ ಇಟ್ಟು, ಸೊ ಈಗ ನೆಕ್ಸ್ಟ್ ನನ್ನ ಪಯಣ ಬಂದು ಗುರುವಾಯೂರಿಗೆ. ಸೊ ಕೇರಳಕ್ಕೆ ಬಂದು, ಸೊ ತ್ರಿಸೂರಿಗೆ ಬಂದು, ಸೊ ಗುರುವಾಯೂರು ಶ್ರೀಕೃಷ್ಣ ಪರಮಾತ್ಮರನ್ನ ನೋಡದೇ ಇದ್ದರೆ ಆಗುತ್ತಾ? ಸೊ ಅದು ನೋಡೋದಕ್ಕೆ ಹೋಗ್ತಾ ಇರೋದು. ಸೊ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದು ಅದಕ್ಕೆ ಅಂತ. ಸೊ ನಾವು ಐ ಆಮ್ ಅಟ್ ಗುರುವಾಯೂರ್ ಟೆಂಪಲ್. ಸೊ ಗುರುವಾಯೂರಿಗೆ ತ್ರಿಸೂರಿಂದ ಬಸ್ಸಲ್ಲಿ ಬಂದಿದ್ದು. ಜಸ್ಟ್ 1 hour ಜರ್ನಿ, 44 rupees ಟಿಕೆಟು. ಸೊ ದರ್ಶನ ಎಲ್ಲ ಆಯಿತು. ನಾನು ಬಂದಿದ್ದ ಟೈಮ್ ಆ್ಯಕ್ಚುಲಿ ಓಪನಿಂಗ್ ಟೈಮು. ಸೊ 1:30 ಇಂದ 4:30 ತನಕ ಕ್ಲೋಸ್ ಇರುತ್ತೆ. 4:30ಗೆ ಓಪನ್ನು. ಸೊ 4 ಗಂಟೆಗೆ ಬಂದಿದ್ದ ಕಾರಣ ಬೇಗ ಬಂದು ಕ್ಯೂ ನಿಂತ್ಕೊಂಡೆ. ಸೊ ತುಂಬ ಕ್ಯೂ ಇತ್ತು, ಯಾಕಂದರೆ ಕ್ಲೋಸಿಂಗ್ ಟೈಮ್ ಓಪನ್ ಆಗಿದ್ದ ಕಾರಣ ಕ್ಯೂ ತುಂಬ ಇತ್ತು. ಸೊ ದರ್ಶನ ಮಾತ್ರ ಒಳ್ಳೆ ಚೆಂದ ಆಯಿತು. ಸೊ ಕೇರಳದಲ್ಲಿ ನನಗೆ ಒನ್ ಆಫ್ ಮೈ ಫೇವ್ರೆಟ್ ಟೆಂಪಲ್ ಇದು. ಸೊ ಇದು ಆಲ್ಮೋಸ್ಟ್ ಒಂದು 4th or 5th ಟೈಮು ಬರ್ತಾ ಇರೋದು ಅನಿಸುತ್ತೆ. ಸೊ ಇಲ್ಲಿ ಧರ್ಮಸ್ಥಳದಲ್ಲೆಲ್ಲ ಹೇಗೆ ಮದುವೆ ಆಗ್ತಾರೆ ಸೇಮ್ ಇದೇ ರೀತಿ ಇಲ್ಲಿ ದೇವಸ್ಥಾನದ ಮುಂದೆ ಮದುವೆಗಳು ನಡೀತಾ ಇರುತ್ತೆ. ಸೊ ಬೆಳಗ್ಗೆ ಹೊತ್ತು ಬಂದರೆ ತುಂಬ ಮದುವೆಗಳು ನಡೆಯುತ್ತೆ ಮದುವೆ ಸೀಸನ್ನಲ್ಲಿ. ಸೊ ಈಗ ನಮ್ಮ ಪಯಣ ತ್ರಿಸೂರಿನ ಕಡೆಗೆ. ಸೊ ಆಲ್ಮೋಸ್ಟು 5:36 ಆಗ್ತಾ ಇದೆ. ಸೊ ಅಲ್ಲಿಂದ ತ್ರಿಸೂರಿಗೆ ಹೋಗಿ, ಸೊ ಅಲ್ಲಿ ಕೆಲವೊಂದು ಶಾಪಿಂಗ್ ಇದೆ. ಸೊ ನಾನು ಇಲೈಟ್ನ ಸೂಪರ್ ಮಾರ್ಕೆಟಲ್ಲಿ ಬಂದೆ. ಸೊ ಇಲ್ಲೊಂದು ಕೆಲವೊಂದು ಮನೆಗೆ ಬೇಕಾಗಿದ್ದ ಐಟಮ್ ಬೇಕಿತ್ತು, ಮತ್ತು ನನಗೆ ಈಗ ತಿನ್ನೋದಕ್ಕೆ ಯೋಗರ್ಟ್ ಬೇಕಿತ್ತು. ಸೊ ಇದು ನನ್ನ ಫೇವ್ರೇಟು, ಮ್ಯಾಂಗೋ ಮತ್ತು ಗ್ರೇಪು. ಸೊ ಅದನ್ನು ತಗೊಂಡೆ. ಮತ್ತು ಹೋಗುವ. ಸೊ ದಿಸ್ ಇಸ್ ದ ಫೇಮಸ್ ಸ್ಟ್ರೀಟ್, ವಡಕುನಾಥನ್ ಟೆಂಪಲ್ ಹತ್ರ ಇರುವ ಸ್ಟ್ರೀಟ್ ಇದು. ಸೊ ದೇವಸ್ಥಾನ ತೋರಿಸ್ತೀನಿ. ಸೊ ದೇವಸ್ಥಾನಕ್ಕಿಂತ ಮುಂಚೆ ಇಲ್ಲೊಂದು ಕೊಡೆ ತೊಗೋಬೇಕು ಫಸ್ಟು. ಸೊ ಕೊಡೆ ಪಾಪಿ ಬ್ರ್ಯಾಂಡು ಇಲ್ಲಿ ಚೆನ್ನಾಗಿದೆ. ಸೊ ನಾನು ರೆಗ್ಯುಲರ್ ಒಂದು 2 times ತೊಗೊಂಡಿದ್ದೀನಿ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾಯಿದ್ದೀನಿ ಶಾಪು. ಅದೇ ಶಾಪಿಗೆ ಹೋಗ್ತಾ ಇರೋದು.
ಕೊಡೆ ಶಾಪ್ಸ್. ಸೊ ಈಗ ನಾನು ಇದೊಂದು ತೊಗೊಂಡಿದ್ದೀನಿ, ಇದೊಂದು, ಸೊ ಇದೊಂದು 3 ಕೊಡೆ. ಸೊ ನನ್ನ ಫ್ರೆಂಡ್ ಒಬ್ಬರು ಕೇಳ್ತಾಯಿದ್ರು ಪಾಕೆಟ್ ಸೈಜು, ಚೆನ್ನಾಗಿದೆ ಬಟ್ ತೊಗೊಳ್ಳ ಬೇಡವಾ, ತೊಗೊಂಡ್ಮೇಲೆ ಬಯಸ್ಕೋಬೇಕಾಗುತ್ತೆ. 600 ಪಾಕೆಟ್ ಸೈಜ್, ಇಷ್ಟೇ ಉದ್ದ, ಜೋಬ್ಗೆ ಹಾಕೊಂಡು ಹೋಗ್ಬೋದು. ಸೊ ಇದು ಜಾನ್ಸ್ ಫುಲ್ ಕಾಫಿ. ದಿಸ್ ಈಸ್ ದ ಕಾಫಿ ಮ್ಯಾನ್. ಸೊ ಸರ್ವಿಸು ಮಾಡ್ತಾರಿಲ್ಲ. ರೈನ್ ಕೋಟ್ ಇದೆ, ಸೊ ರೈನ್ ಕೋಟು ತೊಗೋತಾ ಇದ್ದೀನಿ ಒಂದು. ಪ್ಯಾಂಟು 1290 ಇದು ಕಲರ್ ಬೇರೆ ಉಂಟು, ಬ್ಲೂ ಬೆಟ್ಟ, ಬ್ಲೂ ಬ್ರೌನ್ ಬೇರೆ ಇದುಂಟು, ಗ್ರೀನಾ? ಫೈನಲ್ ಪ್ರೈಸಾ? ಬ್ರ್ಯಾಂಡ್ ಕಂಪ್ನಿ ಹೆಂಗೆ? ಎವಡೆ ಆಲಪ್ಪುಳ. ಸರ್ವಿಸ್ ಇದೆ ആലപ്പുഴ. അത് ഈ 3 ഫോൾഡ്. ബട്ടണിലേക്ക് ആലപ്പുഴ കൊറിയർ. ഓക്കെ. ബ്ലൂ ഇത് ഓപ്പൺ ചെയ്യും. ഇത് മതി, ഇത് ഓപ്പൺ ചെയ്യും. വാട്ടർ പ്രൂഫ് അല്ലേ? അത് വേറെ ബ്രാൻഡിലെ കുറച്ച് വെള്ളം പോകും ഉള്ളിൽ. സിപ്പല്ലേ? ആ ഓക്കെ ഓക്കെ ഓക്കെ. ഇതിൽ ഫുള്ളുണ്ടോ? ഇതില്ലേ, ഇത് തന്നെ ഇന്നൊരു ഫുള്ള് വേണ്ട. ഹാഫ് അത് ഫുള്ളില്ലേ? ഫുള്ളില്ല. പിന്നെ വേറെ ടൈപ്പ് ഉണ്ട്, ലാർജ് വലിയ സൈസാണ്. ആ അത് ഇത് ഈ ടൈപ്പ് ഉണ്ട്. അത് വേണ്ട, അത് വേണ്ട, അത് വേണ്ട. ಸೊ ಆಲ್ಮೋಸ್ಟ್ ಒಂದು 4 ಐಟಮ್ಸ್ ತೊಗೊಂಡೆ. ಒಂದು ರೈನ್ ಕೋಟು, 3 ಕೊಡೆ. ಸೊ 3560 ಆಯಿತು. ಸೊ 3400 ಪೇಮೆಂಟ್ ಮಾಡಿದ್ದು. ಸೊ ರೀಸನಬಲ್ ಪ್ರೈಸ್ ಇದೆ, ನೀವು ಬಂದಾಗ ಇಲ್ಲೇ ಟ್ರೈ ಮಾಡಿ. ಸೊ ರೂಮ್ಗೆ ಹೋಗಿ ಲಗೇಜ್ ಎಲ್ಲ ಇಟ್ಟು ಬಂದು ಸೊ ಈಗ ಊಟ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಸೊ ಊಟ ಆ್ಯಕ್ಚುಲಿ ಬಿರಿಯಾನಿ ತಿನ್ನೋದಕ್ಕೆ ಹೋಗ್ತಾ ಇರೋದು. ಸೊ ಇಲ್ಲಿ ಲಾಸ್ಟ್ ಒಂದು 2 ಟೈಮ್ಸ್ ಬಂದು ತಿಂದಿದೆ. ಸೊ ಸೂಪರ್ ಆಗಿದೆ ಬಿರಿಯಾನಿ ಮಾತ್ರ. ಸೊ ಮೂಸಾಸ್ ಬಿರಿಯಾನಿ ಅಂತ ಬೇರೆ ಹೋಟೆಲ್ಗಳು ಇದೆ ಇಲ್ಲಿ ತುಂಬ. ಸೊ ಬೇರೆ ಹೋಟ್ಲಿಗೆ ಹೋಗಲಿಲ್ಲ. ಸೊ ಅಲ್ಲಿ ಫಸ್ಟ್ ಸರಿ ತಿಂದಾಗಲೇ ತುಂಬ ಇಷ್ಟ ಆಯಿತು. ಸೊ ಆ ಫ್ಲೇವರ್ ಇದೆಯಲ್ಲ ಮಲಬಾರ್ ಬಿರಿಯಾನಿದು, ಸೂಪರ್. ಸೊ ಹಾಗಾಗಿ ಸೊ ಅದಕ್ಕೆ ಹುಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ 4-5 ಸಲ ಬಂದಿದ್ದೀವಿ. ಸೊ ಬಿರಿಯಾನಿ ತಿಂದಿರೋದು 2 ಸಲ. ಸೊ ಕೆಲವೊಂದು ಟೈಮು ಓನ್ಲಿ ವೆಜ್ ಇರ್ತೀವಿ. ಸೊ ಆಗ ನಾನ್ ವೆಜ್ ತಿನ್ನೋದಕ್ಕಾಗಲ್ಲ, ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರುತ್ತೆ. ಸೊ ಆ ಟೈಮಲ್ಲೆಲ್ಲ ನಾನ್ ವೆಜ್ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಮುಗೀತು. ಸೊ ಈಗ ಡೈರೆಕ್ಟ್ ಮೈಸೂರಿಗೆ ಬಸ್ಸು. ಸೊ 10:30ಗೆ ಬಸ್ ಇರೋದು. ಸೊ ಈಗ ಟೈಮ್ ಬಂದು 9 ಗಂಟೆಗೆ ಇನ್ನೂ 10 ನಿಮಿಷ ಇದೆ. ಸೊ ಇನ್ನೂ ನನಗೆ ಆಲ್ಮೋಸ್ಟ್ 1.5 ಗಂಟೆ ಟೈಮ್ ಇದೆ. ಸೊ ಹಾಗಾಗಿ ಈಗ ಹೋಗಿ ತಿನ್ಕೊಂಡು ನಿಧಾನಕ್ಕೆ ಆಮೇಲೆ ಬಂದು ವಾಕಿಂಗ್ ಮಾಡಿಕೊಂಡು ವಾಪಸ್ ರೂಮ್ ಹತ್ರ ಬಂದರೆ ಸರಿ ಆಗುತ್ತೆ. ಸೊ 10:30 ತನಕ ರೂಮಲ್ಲಿದ್ದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ರೂಮ್ ಇರೋದು. ಸೊ ಹಾಗೆ ಓಡೋಗ್ಬೋದು. ಬಸ್ ಬಂದು 10:30ಗೆ ಅಂದರೆ ತಿರುವನಂತಪುರಮಿಂದ ಬರ್ತಾರದು ಗಾಡಿ. ಸೊ ಹಾಗಾಗಿ ಆಚೆ ಈಚೆ ಆಗುತ್ತೆ. ಸೊ 10 ಕಾಲಿಗೆ ನಾನು ಹೋದರೆ ಸಾಕು. ಸೊ ಕಾಣಿಸ್ತಾ ಇದೆಯಾ ಮೂಸಾಸ್ ಹೌಸ್? ಇದೆಯಾ ಇಲ್ವಾ? ಕ್ಲೋಸ್ ಆದಂಗಿದೆ. ಇಲ್ಲ ಇಲ್ಲ, ಇದೆ ಓಪನ್ ಇದೆ.
ಸೊ ಅಲ್ಲಿ ನೋಡಿ ಲೈಟ್ ಕಾಣ್ತಾ ಇದೆಯಲ್ಲ, ಸೊ ಅದೇ ಮೂಸಾಸ್ ಬಿರಿಯಾನಿ ಹೌಸ್. ಸೊ ಕೇರಳ ತನಕ ಬಂದು ಕೇರಳದಲ್ಲಿ ಬಿರಿಯಾನಿ ತಿಂದೆ ಹೋದರೆ ಏನು ಪ್ರಯೋಜನ. ಸೊ ಹಂಗೆ ಅಂದ್ಬಿಟ್ಟು ಮಟನ್ ಬಿರಿಯಾನಿ ಎಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಓನ್ಲಿ ಟ್ರೈ ಚಿಕನ್ ಆ್ಯಂಡ್ ಅಂಡಾ ಬಿರಿಯಾನಿ. ಸೊ ನೋಡಿ, ಸೊ ಫಸ್ಟ್ ಫ್ಲೋರ್ ಫಸ್ಟು ಫುಲ್ ರಶ್ ಇರ್ತಿತ್ತು ಹೋಟೆಲು. ಈಗ ಆಲ್ಮೋಸ್ಟು ಜನ ಇಲ್ಲ ಅಂತ ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಫುಲ್ ರಶ್ ಇರ್ತಿತ್ತು. ಸೊ ಆ್ಯಕ್ಚುಲಿ ಇದು ಮಧ್ಯಾಹ್ನ 2 ಗಂಟೆಗೆ ಓಪನ್ ಆಗುತ್ತೆ ಹೋಟೆಲು. ಸೊ 2 to 10. ಆಹಾ ಬಂತು, ಈಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ ಮತ್ತೆ ಸಿಗ್ತೀನಿ. ಸೊ ಬಿರಿಯಾನಿ, ಸೊ ಇದು ಸ್ಪೈಸಿ ಬಿರಿಯಾನಿ ಅಲ್ಲ. ಸೊ ಸ್ಪೈಸಿ ಲೆಕ್ಕ ಹಾಕ್ಕೊಂಡು ನೀವು ಬಂದರೆ ಸ್ಪೈಸಿ ಸಿಗೋದಿಲ್ಲ ಇಲ್ಲಿ. ಸೊ ಇದು ಬಿರಿಯಾನಿ ಟೇಸ್ಟೇ ಡಿಫ್ರೆಂಟು. ಸೊ ಆ್ಯಕ್ಚುಲಿ ಇನ್ನೂ 8:45. ಸೊ ಜನ ಯಾರೂ ಇಲ್ಲ ಅಂತ ಆಲ್ಮೋಸ್ಟ್ ಕ್ಲೋಸ್ ಮಾಡಿದರು. ಸೊ ಬಿರಿಯಾನಿ ಇತ್ತು ಬಟ್ ಕ್ಲೋಸ್ ಮಾಡಿದರು, ಏನೋ ಒಂದು ಗೊತ್ತಿಲ್ಲ, ಏನು ಮಾಡ್ತಿದ್ರು ಅಂತ ಗೊತ್ತಿಲ್ಲ ಅದನ್ನ. ಬಟ್ ಸೂಪರ್ಬ್ ಆಗಿತ್ತು ಬಿರಿಯಾನಿ ಮಾತ್ರ. ಸೊ ತ್ರಿಶೂರ್ ಏನಾದರೂ ಬಂದರೆ ಟ್ರೈ ಮಾಡಿ ನೀವು ಒಮ್ಮೆ. ಸೊ ನೋಡಿ, ಇದೇ ಬಸ್ ಸ್ಟ್ಯಾಂಡ್. ಸೊ ಇದು ನೋಡಿ KSRTC ಕ್ಲಬ್ ಕ್ಲಾಸ್ ನಮ್ಮ ಮಂಗಳೂರಿಗೆ ಹೋಗ್ತಾ ಇದೆ. ಸೊ ಎಲ್ಲ ಕಡೆ ಮಂಗಳೂರು ಅಂತ ತೋರಿಸಿ ಆಸೆ ಹುಟ್ಟಿಸ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಸೀನ್ ಏನು ಅಂದರೆ KSRTCಗೆ ಬುಕ್ ಮಾಡಿದ್ರಾಗ್ತಿತ್ತು. ಸೊ KSRTC ಕ್ಲಬ್ ಕ್ಲಾಸು 7 ಗಂಟೆಗೆ ಹೋಗುತ್ತೆ ಮೈಸೂರಿಗೆ. ಸೊ ಕೇರಳದವ್ರದ್ದಾದರೆ 5 ಗಂಟೆಗೆ ಹೋಗುತ್ತೆ ಅಂತ ಆ ಬಸ್ ಬುಕ್ ಮಾಡಿದೆ ಐರಾವತಾಗೆ. ಸೊ ಅದು 2 hours ಲೇಟ್ ಅಂತೆ, 12:15 ಬರುತ್ತಂತೆ. ಸೊ ಸ್ಯಾಡ್. ಸೊ ಕೊನೆಗೂ ಬಂತು ಬಸ್ಸು. ಐರಾವತ ಅಲ್ಲ, ಕಿಂಗ್ ಕ್ಲಾಸ್ ಅಂತೆ. ಸೊ ಹೊರಡ್ತಾ ಇದೆ ಈಗ. ಸೊ ಆಲ್ಮೋಸ್ಟ್ 1 ಗಂಟೆ ಆಗಿದೆ. ಸೊ ಬೆಳಗ್ಗೆ ಸಿಗೋಣ ವಾಯ್ನಾಡಲ್ಲಿ. ಹಲೋ, ಗುಡ್ ಮಾರ್ನಿಂಗ್. ಇದು ಡೇ 3. ಸೊ ಆ್ಯಕ್ಚುಲಿ 6:15 ಆಗಿದೆ. ಸೊ ಇಷ್ಟೊತ್ತಿಗೆ ಮೈಸೂರಿನಲ್ಲಿ ಇರಬೇಕಿದ್ದವ, ಇನ್ನು ವಾಯ್ನಾಡಲ್ಲಿದ್ದೀನಿ. ಸೊ ಇದು ಸುಲ್ತಾನ್ ಬತ್ತೇರಿ ಬಸ್ ಸ್ಟಾಪ್. ಸೊ ಆ್ಯಕ್ಚುಲಿ ಇದು ಬಸ್ ಸ್ಟಾಪ್ 3 ಗಂಟೆಗೆ ಬರಬೇಕಿದ್ದು, 6:15 ಬಂದಿದೆ ಈ ಬಸ್ ಸ್ಟಾಪಿಗೆ. ಸೊ ಮೈಸೂರಿಗೆ 5 ಗಂಟೆಗೆ ಇರಬೇಕಿತ್ತು. ಸೊ ಈಗ 6:15 ಆಯಿತು. ಸೊ ಮೈಸೂರು ನನ್ನ ಪ್ರಕಾರ 9 ಗಂಟೆ ಆಗುತ್ತೆ. ಸೊ ನೋಡಿ, ಇದೇ ಗಾಡಿ. ಸೊ ಆ್ಯಕ್ಚುಲಿ ಇಲ್ಲಿ ಫ್ಯೂಯಲ್ ಫಿಲ್ ಮಾಡ್ಕೋತಾರೆ. ಸೊ ಕೇರಳ KSRTC ಎಲ್ಲ ಬಸ್ನವರು ಬಾರ್ಡರ್ ದಾಟೋಕ್ಕಿಂತ ಮುಂಚೆ ಅವ್ರವ್ರ ಬಸ್ ಸ್ಟಾಪ್ಗಳಲ್ಲೇ ಫ್ಯೂಯಲ್ ಫಿಲ್ ಮಾಡ್ಕೊಂಡು ಬಿಡ್ತಾರೆ. ಸೊ ನೋಡೋಕ್ಕೆ ಒಳ್ಳೆ ಸಿನರಿ ಸೂಪರ್ಬ್ ಇದೆ. ವಾಯ್ನಾಡ್ ಇದೆ ಆ್ಯಕ್ಚುಲಿ, ಸುಲ್ತಾನ್ ಬತ್ತೇರಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋ ನೋಡೋದಕ್ಕೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.